ಎಲ್ರಿಗೂ ನಮಸ್ಕಾರ. ಹಲಸಿನ ಸೀಸನ್ನಲ್ಲಿ ನಮ್ಮಲ್ಲಿ ಮಾಡಿಯೇ ಮಾಡುವಂತಹ ಒಂದು ಪದಾರ್ಥ ಗುಜ್ಜೆ ಬೆಂದಿ. ಎಳೆಯ ಹಲಸು ಅಥವಾ ಗುಜ್ಜೆ, ಕುಜ್ವೆ, ಬೆಂದಿ. ದಕ್ಷಿಣ ಕನ್ನಡ ಹವ್ಯಕ ಬ್ರಾಹ್ಮಣರ ಶೈಲಿಯಲ್ಲಿ ಬೆಂದಿ ಎಂದರೆ ಅಡುಗೆ ಪದಾರ್ಥ ಎಂದರ್ಥ. ಅಲ್ಲದೆ ಒಂದೋ ಎರಡೋ ಬಗೆ ಮಸಾಲೆಗಳನ್ನು ಹಾಕಿ ಮಾಡುವಂತಹ ಪದಾರ್ಥಗಳನ್ನು ಕೂಡ ಬೆಂದಿ ಎಂದು ವಿಶೇಷವಾಗಿ ಹೇಳಲಾಗುತ್ತದೆ. ಗುಜ್ಜೆ ಬೆಂದಿ ಮಾಡುವ ಕೆಲವಾರು ವಿಧಾನಗಳಲ್ಲಿ ಇದು ಕೂಡ ಒಂದು. ನಮ್ಮ ಗುಜ್ಜೆ ಬೆಂದಿಯ ಪಾಕ ತಿಳಿಯದವರು ಮಾಡಿ ನೋಡಿ. ಗುಜ್ಜೆ ಬೆಂದಿ. ಗುಜ್ಜೆಯನ್ನು ಚಿಕ್ಕದಾಗಿ ಕತ್ತರಿಸಿಕೊಳ್ಳಬೇಕು. ಗುಜ್ಜೆ ಅಥವಾ ಎಳೆ ಹಲಸನ್ನು ಕತ್ತರಿಸುವಾಗ ಅದರ ಬೀಜದ ಸುತ್ತಲಿನ ಸಿಪ್ಪೆ ಜಾಸ್ತಿ ಬೆಳೆದಿದೆಯೇ ಎಂಬುದು ಗಮನಿಸಬೇಕಾದ ಮುಖ್ಯ ವಿಷಯ. ಬಲಿತ ಅರೆ ಪಾರದರ್ಶಕವಾಗಿರುವ ಬೀಜದ ಹೊರಗಿನ ಸಿಪ್ಪೆ ತೆಗೆಯದಿದ್ದರೆ ತಿನ್ನುವಾಗ ಗಂಟಲಲ್ಲಿ ಸಿಕ್ಕಿಕೊಳ್ಳುವ ಸಂಭವ ಇದೆ. ಗುಜ್ಜೆಯನ್ನು ಕತ್ತರಿಸಿಕೊಳ್ಳುವ ವಿಧಾನವನ್ನು ತಿಳಿಸುವ ವಿಡಿಯೋ ಇದೆ, ಅಗತ್ಯ ಇದ್ದರೆ ಗಮನಿಸಿಕೊಳ್ಳಿ. ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದೆ. ಹೋಳುಗಳು ಕಂದಾಗಿ ಬಣ್ಣ ಬದಲಾಗದಂತೆ ಕತ್ತರಿಸುವಾಗ ನೀರಿಗೆ ಹಾಕಿಕೊಳ್ಳುತ್ತಾ ಹೋಗಿದ್ದೇನೆ. ನೀರಿನಿಂದ ಸೋಸಿ ತೆಗೆದು ಬೇಯಲು ಒಂದು ಪಾತ್ರೆಗೆ ಅಥವಾ ಪ್ರೆಷರ್ ಕುಕ್ಕರಿಗೆ ಹಾಕಿಕೊಳ್ಳಿ. ಬೇಯಲು ತಕ್ಕ ನೀರು ಸೇರಿಸಿ. ಒಲೆಯ ಉರಿಯನ್ನು ಹಚ್ಚಿ ನೀರು ಬಿಸಿಯಾಗಲಿ. ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಅರಸಿನ ಹುಡಿಯನ್ನು ಸೇರಿಸಿ ಚಿಕ್ಕ ತುಂಡು ಬೆಲ್ಲವನ್ನು ಹಾಕಿಕೊಳ್ಳಿ. ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿಯನ್ನು ತೆಗೆದುಕೊಂಡು ನೀರು ಸೇರಿಸಿ ಕಿವುಚಿ ರಸ ತೆಗೆದುಕೊಳ್ಳಿ. ನನ್ನ ಅಜ್ಜಿ ಒಮ್ಮೊಮ್ಮೆ ಹುಣಸೆ ಹಣ್ಣಿನ ಬದಲಾಗಿ ಕಾಡು ಮಾವಿನ ಹಣ್ಣನ್ನು ಸೇರಿಸುತ್ತಿದ್ದರು. ಕಾಡು ಮಾವಿನ ಹಣ್ಣಿನ ವಿಶೇಷ ಸ್ವಾದ ಕೂಡ ಈ ಬೆಂದಿಗೆ ಸೇರಿಕೊಳ್ಳುತ್ತಿತ್ತು. ಹುಣಸೆ ರಸವನ್ನು ಹೋಳುಗಳಿಗೆ ಸೇರಿಸಿಕೊಳ್ಳಿ. ತೀರಾ ಬೇಗ ಬೇಯುವಂತಹ ಗುಜ್ಜೆಯಾಗಿದ್ದಲ್ಲಿ ಪ್ರೆಷರ್ ಕುಕ್ಕರ್ನಲ್ಲಿ ಬೇಯಿಸುವುದು ಬೇಡ. ಬದಲಾಗಿ ನೇರವಾಗಿ ಪಾತ್ರೆಯಲ್ಲೇ ಬೇಯಿಸಿಕೊಳ್ಳಬೇಕು. ಚೆನ್ನಾಗಿ ಮಗುಚಿಕೊಳ್ಳಿ. ಮುಚ್ಚಳ ಮುಚ್ಚಿ ಒಂದು ಸೀಟಿ ಹೊಡೆಸಿ. ಈ ಮಧ್ಯೆ ತೆಂಗಿನಕಾಯಿ ತುರಿ ಮಾಡಿಟ್ಟುಕೊಳ್ಳಿ. ಒಂದು ಮಿಕ್ಸರ್ ಜಾರಿಗೆ ಹಾಕಿಕೊಂಡು ಖಾರಕ್ಕೆ ಅನುಗುಣವಾಗಿ 5-6 ಕೆಂಪು ಮೆಣಸನ್ನು ತುಂಡರಿಸಿ ಸೇರಿಸಿಕೊಳ್ಳಿ. ಇಲ್ಲಿ ಮೆಣಸನ್ನು ಹುರಿದುಕೊಳ್ಳುವುದು ಬೇಡ. ಒಮ್ಮೆ ಎಲ್ಲವನ್ನೂ ತರಿತರಿಯಾಗಿ ನೀರು ಸೇರಿಸದೆ ರುಬ್ಬಿಕೊಳ್ಳಿ. ಸುಮಾರು 1 ಟೀ ಚಮಚ ಜೀರಿಗೆ ಸೇರಿಸಿ ನೀರು ಸೇರಿಸಿ ಕಿವುಚಿದ ಹುಣಸೆ ಹಣ್ಣಿಗೆ ನೀರು ಹಾಕಿ ಹುಣಸೆ ಹಣ್ಣಿನ ಸಹಿತವಾಗಿ ಸೇರಿಸಿಕೊಳ್ಳಬಹುದು. ರುಬ್ಬಿಕೊಳ್ಳಿ. ತೀರಾ ನುಣ್ಣಗೆ ಆಗಬೇಕಾಗಿಲ್ಲ. ಕುಕ್ಕರ್ ಬಿಸಿ ಆರಿದ ನಂತರ ಮುಚ್ಚಳ ತೆಗೆದು ಹೋಳುಗಳು ಬೆಂದಿದೆಯೇ ಎಂದು ಗಮನಿಸಿಕೊಳ್ಳಿ. ಕುದಿಸಿಕೊಳ್ಳಲು ಸುಲಭವಾಗಲೆಂದು ದೊಡ್ಡ ಪಾತ್ರೆಗೆ ಬದಲಾಯಿಸಿಕೊಂಡಿದ್ದೇನೆ. ರುಬ್ಬಿಕೊಂಡ ತೆಂಗಿನಕಾಯಿ ಮಸಾಲೆಯನ್ನು ಸೇರಿಸಿ ಚೆನ್ನಾಗಿ ಮಗುಚಿ ಬೆರೆಸಿಕೊಳ್ಳಿ. ಹದವನ್ನು ನೋಡಿಕೊಂಡು ನೀರನ್ನು ಸೇರಿಸಿ. ಒಮ್ಮೆಗೆ ತೀರಾ ಜಾಸ್ತಿ ನೀರು ಹಾಕುವುದು ಬೇಡ. ಈ ಬೆಂದಿಯಲ್ಲಿ ರಸ ಹೋಳುಗಳು ಸುಮಾರಾಗಿ ಸಮಸಮವಾಗಿದ್ದರೆ ಚೆನ್ನಾಗಿರುತ್ತದೆ. ಉಪ್ಪು ಸಿಹಿ ಹೆಚ್ಚಿಗೆ ಬೇಕೆನಿಸಿದರೆ ಈ ಹಂತದಲ್ಲಿ ಸೇರಿಸಿಕೊಳ್ಳಿ. ಚೆನ್ನಾಗಿ ಕುದಿಯಲಿ. ಮಧ್ಯೆ 1-2 ಬಾರಿ ಮಗುಚಿಕೊಳ್ಳಿ. ಒಲೆಯ ಉರಿಯನ್ನು ಆರಿಸಿ ಮುಚ್ಚಿಬಿಡಿ.
ಕೊಬ್ಬರಿ ಎಣ್ಣೆ, ಸಾಸಿವೆ, ತುಂಡರಿಸಿದ 1 ಕೆಂಪು ಮೆಣಸು ಹಾಕಿ ಚಟಪಟವಾಗಿಸಿ ಕರಿಬೇವು ಹಾಕಿ ಒಗ್ಗರಣೆ ಕೊಡಿ. ಒಗ್ಗರಣೆಗೆ ಕಬ್ಬಿಣದ ಸೌಟನ್ನು ಬಳಸಿದರೆ ಕಬ್ಬಿಣದ ಸತ್ವ ಆಹಾರದೊಂದಿಗೆ ನಮ್ಮ ದೇಹಕ್ಕೆ ಸೇರಿಕೊಳ್ಳುತ್ತದೆ. ಉಪ್ಪು, ಹುಳಿ, ಸಿಹಿ, ಖಾರಗಳು ಹದವಾಗಿ ಬೆರಕೆಯಾಗಿರುವ, ಜಾಸ್ತಿ ಮಸಾಲೆಯನ್ನು ಬಳಸದ ಎಳೆಯ ಹಲಸಿನ ಸಹಜ ಸ್ವಾದವನ್ನು ಸವಿಯಲು ಈ ಬೆಂದಿಯ ಪಾಕ ಸೊಗಸಾಗಿರುತ್ತದೆ. ಈ ರುಚಿಯಾದ ಬೆಂದಿಯನ್ನು ಕುಚ್ಚಿಲು ಗಂಜಿಯೊಂದಿಗೆ ನಮ್ಮ ಕಡೆ ಊಟ ಮಾಡುವುದು ವಾಡಿಕೆ. ಬೇಸಗೆಯ ಸಮಯದಲ್ಲಿ ಈ ಬೆಂದಿಯನ್ನು ಗಂಜಿಯೊಂದಿಗೆ ಸವಿಯಲು ಹಿತವಾಗಿರುತ್ತದೆ. ನಮ್ಮ ಗುಜ್ಜೆ ಬೆಂದಿಯ ಪಾಕ ತಿಳಿಯದವರು ಮಾಡಿ ನೋಡಿ.